ನಮ್ಮ ಮಾವಿನಕಾಯಿಗೆ ಇವಾಗ ಮಸಾಲೆ ಹಾಕೊಳ್ಳೋಣ. ಈ ರೀತಿಯಲ್ಲಿ ಕಾಡು ಮಾವಿನ ಹಣ್ಣು ಸಾರು ಮಾಡಿ ತಿಂದರೆ ಅದರ ಊಟದ ರುಚಿನೇ ಬೇರೆ. ಇವಾಗ ಬೆಲ್ಲನ ಸೋಸಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತೊಂದು ಕಾಡು ಮಾವಿನ ಹಣ್ಣನ್ನ ಸಾರು ಮಾಡ್ಕೊಳ್ಳೋಣ. ನಮ್ಮ ಕೂರ್ಗ್ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ, ಕಪ್ಪು ಮಸಾಲೆ ಹಾಕಿ, ಅದನ್ನು ನಿಮ್ಮೊಂದಿಗೆ ನಾನು ತೋರಿಸ್ತಾ ಇದ್ದೀನಿ. ಈ ಹಿಂದೆ ಕೂಡ ನಾನು ಸುಮಾರು ಥರದ ಮಾವಿನ ಹಣ್ಣು ಸಾರನ್ನು ಹಾಕಿದ್ದೀನಿ. ನೀವು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬ್ಲ್ಯಾಕ್ ಮಸಾಲೆ ಹೇಗೆ ಮಾಡೋದು ಅಂತ. ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಇದು ಸಿಪ್ಪೆ ಹಾಕೊಳ್ಳಲ್ಲ ಇವತ್ತು ನಾನು. ಬೇಕಿದ್ರೆ ನೀವು ಸಿಪ್ಪೆ ಕೂಡ ಚೆನ್ನಾಗಿದ್ರೆ ಹಾಕೋಬಹುದು. ನೋಡ್ಕೋಬೇಕು ಚೆನ್ನಾಗಿ, ಹುಳ ಆಗಿರುತ್ತೆ. ಮಳೆ ಜಾಸ್ತಿ ಇರೋದ್ರಿಂದ ಮಾವಿನ ಹಣ್ಣಲ್ಲಿ ಹುಳ ಜಾಸ್ತಿ ಇರುತ್ತೆ. ನೋಡಿಕೊಂಡು ನಾವು ಹಾಕೋಬೇಕು ಸಾರಿಗೆ. ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಮಳೆಗಾಲದಲ್ಲಿ ಮಾವಿನ ಹಣ್ಣು ಸಿಗುವಾಗ ನಾವು ಉಪ್ಪು ನೀರಿಗೆ ಹಾಕಿ 1 ವರ್ಷದವರೆಗೂ ಹಾಳಾಗದಂಗೆ ಕೆಡದಂಗೆ ಇಟ್ಟಿರ್ತೀವಿ. ಪ್ಲಾಸ್ಟಿಕ್ ಬಿಂದಿಗೆ ಅಥವಾ ಮುಚ್ಚಳ ಟೈಟ್ ಇರುವ ಯಾವುದೇ ಡಬ್ಬ ಆದರೂ ಆಗುತ್ತೆ, ಇಲ್ಲ ಗಾಜಿನ ಡಬ್ಬ ಆದರೂ ಆಗುತ್ತೆ. ಈ ರೀತಿಯಲ್ಲಿ ನೀರನ್ನ ಉಪ್ಪು ನೀರು ಕಾಯಿಸ್ಕೊಳ್ತೀವಿ. ತಣ್ಣಗಾದ್ಮೇಲೆ ಮಾವಿನ ಹಣ್ಣನ್ನು ಅದಕ್ಕೆ ಮುಳುಗುವಷ್ಟು ಹಾಕಿ ಇಟ್ಟಿರ್ತೀವಿ. ಇದು 1 ವರ್ಷ ಆದರೂ ಹಾಳಾಗಲ್ಲ. ಉಪ್ಪು ನೀರು ಚೆಂದ ಕುದ್ದಿರಬೇಕು, ಸುಮ್ಮನೆ ಬಿಸಿ ಮಾಡಿ ಹಾಕೊಳ್ಳೋದಲ್ಲ. ಇದನ್ನು ನೀವು ಟ್ರೈ ಮಾಡಿ ನೋಡಿ. 1 ವರ್ಷದವರೆಗೂ ಇದು ಕೆಡದಂಗೆ ಕಾಪಾಡ್ಬೋದು. ನಾವು ಯಾವಾಗ ಬೇಕು ಆವಾಗ ಮಾವಿನ ಹಣ್ಣು ನೆನಪಾದಾಗೆಲ್ಲ ಸಾರು ಮಾಡಿ ತಿನ್ಬೋದು. ನಾನಿವಾಗ ಸ್ವಲ್ಪ ಉಪ್ಪಿಗೆ ಹಾಕಿ ಇಟ್ಟಿದ್ದೀನಿ. ಜಾಸ್ತಿ ಸಿಕ್ಕಿತ್ತು ನನಗೆ ಮಾವಿನ ಹಣ್ಣು, ಹಾಗಾಗಿ ಉಪ್ಪಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಯಾವಾಗ ಬೇಕೋ ಆವಾಗ ಸಾರು ಮಾಡ್ಕೊಳ್ತೀನಿ. ಟೈಟ್ ಆದ ಮುಚ್ಚಳ, ಬಾಯಿ ಮುಚ್ಚಳ ಮಾತ್ರ ಸ್ವಲ್ಪನೂ ಗಾಳಿ ಸೇರದ ಹಾಗೆ ಇಟ್ಟಿರಬೇಕು. ನಾವು ಸೇಮ್ ವೈನ್ ಪ್ರೊಸೀಜರ್ ಹೇಗೆ ಮಾಡ್ತೀವಿ, ನೀರನ್ನೆಲ್ಲ ಚೆನ್ನಾಗಿ ಕಾಯಿಸಿ ಬಾಯಿ ಮುಚ್ಚಳ ಟೈಟಾಗಿ ಹಾಕಿ ಬಟ್ಟೆಯಿಂದೆಲ್ಲ ಕಟ್ಟಿ ಇಟ್ಟಿರ್ತೇವಲ್ಲ, ಆ ಥರ ನೀವು ಕಟ್ಟಿ ಇಟ್ಟಿರಬೇಕು. ಮಾವಿನ ಹಣ್ಣನ್ನು ಚೆಂದ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ತೊಟ್ಟನ್ನು ತೆಗೆದು ಸಿಪ್ಪೆ ಸುಲಿದು ಹಾಕೊಳ್ಬೇಕು. ಈ ರೀತಿಯಲ್ಲಿ ಮಾವಿನ ಹಣ್ಣು ಸಾಸಿವೆ ಮಾಡ್ಕೊಳ್ಳುವಾಗ ಈ ಸಿಪ್ಪೆನೆಲ್ಲ ತೊಳೆದು ಕೂಡ ಹಾಕೊಳ್ತೀನಿ. ಆದರೆ ಇವತ್ತು ನಾನು ಕಪ್ಪು ಮಸಾಲೆ ಹಾಕಿ ಮಾವಿನ ಹಣ್ಣು ಸಾಂಬಾರು ಮಾಡ್ಕೊಳ್ತಿರೋದು, ಹಾಗಾಗಿ ಈ ಸಿಪ್ಪೆನ ಹಾಕೊಳ್ಳಲ್ಲ. ಚೆನ್ನಾಗಿದ್ರೆ ಬೇಕಿದ್ರೆ ಹಾಕೊಳ್ಳಿ. ಮಾವಿನ ಹಣ್ಣು ಮರದಿಂದ ಮರಕ್ಕೆ ರುಚಿ ತುಂಬ ಬೇರೆ ಇರುತ್ತೆ. ಹಾಗಾಗಿ ಎಷ್ಟೇ ಸಿಹಿ ಇದ್ರೂ ಕೂಡ ನಾವು ಬೆಲ್ಲ ಹಾಕಿನೇ ಮಾಡ್ಕೊಳ್ಬೇಕು. ಎಲ್ಲವನ್ನು ಇದೇ ಥರ ಸಿಪ್ಪೆ ಸುಲಿಯೋಣ. ಬೇರೆ ಬೇರೆ ಥರದಲ್ಲಿ ಮಾವಿನ ಹಣ್ಣು ಸಾಂಬಾರನ್ನು ಮಾಡಬಹುದು. ನೀವು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಒಂದ್ಸರಿ. ಈ ರೀತಿಯಲ್ಲಿ ಸಿಪ್ಪೆನೆಲ್ಲ ಬೇರ್ಪಡಿಸಿ ಮಾವಿನ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ಬೇಕು, ಹುಳ ಇರುತ್ತೆ. ಇವಾಗ ಮಸಾಲೆ ಹಾಕಿ 10 ನಿಮಿಷ ಬಿಡೋಣ, ಆಮೇಲಿಂದ ಬೇಯಿಸ್ಕೊಂಡ್ರೆ ಆಯಿತು. ಈ ರೀತಿ ಸಿಪ್ಪೆ ಸುಲಿದು ಇದಕ್ಕೆ ಉಪ್ಪು ಮೆಣಸು ಹಾಕಿ ಕಿವುಚಿ ತಿಂದರೆ ಅಂತೂ ಅದ್ಭುತವಾಗಿರುತ್ತೆ. ಅನ್ನ 1 ಬಟ್ಲು ತಿನ್ನೋರು 2 ಬಟ್ಲು ಊಟ ಸೇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಆ ಥರ. ಇದನ್ನು ಸ್ವಲ್ಪ ಕಿವುಚ್ಕೊಳ್ಬೇಕು, ಉಪ್ಪು ಮತ್ತು ಮೆಣಸು ಪೌಡ್ರ್ ಹಾಕ್ಕೊಂಡು. ಆಮೇಲೆ ಬಿಸಿ ಬಿಸಿ ಅನ್ನದ ಜೊತೆ ಟೇಸ್ಟ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಅಜ್ಜ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಇದು ಆಪ್ಷನಲ್, ಯಾಕೆಂತ ಹೇಳಿದರೆ ನಾವು ಕಪ್ಪು ಮಸಾಲ ಮಾಡುವಾಗ ಎಲ್ಲವನ್ನೂ ಹಾಕಿರ್ತೀವಿ, ಹಾಗಾಗಿ ಬೇರೆ ಏನು ಹಾಕೋ ನೆಸೆಸಿಟಿ ಇಲ್ಲ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕಪ್ಪು ಮಸಾಲೆ ಒಂದು 2 ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಮಸಾಲೆ ಹಾಕಿ ಮಾಡಿರೋದ್ರಿಂದ ಬೇರೆ ಏನು ಹಾಕುವ ಅವಶ್ಯಕತೆ ಇಲ್ಲ, ಅದರಲ್ಲೇ ಎಲ್ಲ ಇರುತ್ತೆ. ಕರಿಬೇವು ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಾಗುತ್ತೆ. 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. 2 ಸಣ್ಣದಾದ ಈರುಳ್ಳಿನ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಮಸಾಲೆ ಎಲ್ಲ ಹಿಡಿಯೋಕ್ಕೆ ಬಿಡೋಣ. ಮಸಾಲೆ ಎಲ್ಲ ಅಬ್ಸರ್ವ್ ಆಗಲಿ, ಆಮೇಲಿಂದ ನಾವು ಒಗ್ಗರಣೆ ಮಾಡ್ಕೊಳ್ಬೋದು.
ಯಾರು ಬೇಕಾದರೂ ಮಾಡ್ಬೋದು. ತುಂಬ ಜನ ನನಗೆ ಕೇಳ್ತಾರೆ ಮಾವಿನ ಹಣ್ಣು ಸಾರ ಅದು ಹೇಗಿರುತ್ತೆ ಹಾಗೆ ಹೀಗೆ ಅಂತ. ನಮ್ಮಲ್ಲೆಲ್ಲ ಈ ಟೈಮಲ್ಲಿ ಮದುವೆ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಮನೆಗಳಲ್ಲೂ ಅಷ್ಟೇ. ಇದು ಬಿಸಿ ಮಾಡ್ತಾ ಇಟ್ಟರೆ ಒಂದು 15 ದಿವಸ ಎಲ್ಲ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಂಗಳೂರು ಸ್ಟೋರಲ್ಲೆಲ್ಲ ಸಿಗುತ್ತೆ, ಮತ್ತು ಆನ್ಲೈನಲ್ಲಿ ಕೂಡ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ನಿಮಗೆಲ್ಲೂ ಸಿಗಲಿಲ್ಲ ಅಂದರೆ ಈ ಥರ ಕಲಸಿ ಇಟ್ಟರೆ ಆಯಿತು. ನಾನಿಲ್ಲಿ ಒಂದು 50 ಗ್ರಾಮ್ ಅಷ್ಟು ಬೆಲ್ಲ ಪುಡಿಯನ್ನು ತೊಗೊಂಡಿದ್ದೀನಿ, ಕಪ್ಪು ಬೆಲ್ಲ ಪುಡಿ. ನಿಮ್ಮ ಹತ್ರ ಕಪ್ಪು ಬೆಲ್ಲ ಇದ್ದರೆ ನೀವು ಕರಗಿಸಿ ಬೇಕಾದರೆ ಸೋಸಿ ಹಾಕ್ಕೊಳ್ಳಿ. ನಾ ಇದನ್ನು ನೀರಿಗೆ ಹಾಕಿ ಇಟ್ಟಿರ್ತೀನಿ, ಎಲ್ಲ ಕರಗಲಿ, ಆಮೇಲೆ ಸೋಸಿ ಹಾಕ್ಕೊಳ್ಬೋದು. ಮಾವಿನ ಹಣ್ಣಿಗೆ ಮಸಾಲೆ ಕಲಸಿಟ್ಟು 10 ನಿಮಿಷ ಆಯಿತು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿಕೊಳ್ಬೇಕು ಮಾವಿನ ಹಣ್ಣು ಸಾರು, ತುಂಬ ಚೆನ್ನಾಗಿರುತ್ತೆ. 2 ಚಮಚದಷ್ಟು ನಾನು ತೆಂಗಿನ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪದಲ್ಲಿ ಬೇಕಾದರೆ ಒಗ್ಗರಣೆ ಕೊಡ್ಬೋದು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಬೇಗ ಹಾಳಾಗೋದು ಕೂಡ ಇಲ್ಲ. ಯಾವುದೇ ಅಡುಗೆ ಮಾಡಿದರೂ ತುಂಬ ರುಚಿ ಇರುತ್ತೆ. ಎಣ್ಣೆ ಬಿಸಿಯಾಗಿದೆ. 1 ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಯುವಾಗ 3 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಚೆಂದ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಿ ಫ್ರೈ ಆಗಬೇಕು. ಈರುಳ್ಳಿ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ ಈ ಮಾವಿನ ಹಣ್ಣು ಸಾರಿಗೆ. ಬೆಳ್ಳುಳ್ಳಿ ಈ ಹದದಲ್ಲಿ ಫ್ರೈ ಆಗುವಾಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ. ಕರಿಬೇವು ಸೊಪ್ಪು ಕೂಡ ಇದಕ್ಕೆ ಜಾಸ್ತಿ ಹಾಕಿದರೆ ಒಳ್ಳೆ ರುಚಿ ಕೊಡುತ್ತೆ. ಇವಾಗ ಕಲಸಿಟ್ಟ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ 1 ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಆಮೇಲಿಂದ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀವಲ್ಲ ಆ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದು ರಸ ಬಿಟ್ಟರೆ ಈ ಮಾವಿನಕಾಯಿ ಸಾರು ತುಂಬ ರುಚಿಯಾಗಿರುತ್ತೆ. 1 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಳ್ಳೋಣ. ಈ ರೀತಿಯಲ್ಲಿ ಕಾಡು ಮಾವಿನ ಹಣ್ಣು ಸಾರು ಮಾಡಿ ತಿಂದರೆ ಅದರ ಊಟದ ರುಚಿನೇ ಬೇರೆ. ಇವಾಗ ಬೆಲ್ಲನ ಸೋಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಮುಚ್ಚಿ ಬೇಯಿಸ್ಕೊಳ್ಬಾರ್ದು, ಹಾಗೇನೆ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 25 ನಿಮಿಷ ಆದರೂ ಬೇಯಬೇಕಿದು. ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಉಪ್ಪು ಖಾರ ಏನಾದರೂ ಬೇಕಿದ್ರೆ ಇವಾಗ ಹಾಕ್ಕೊಳ್ಳಿ. ಒಂದು 25ರಿಂದ 30 ನಿಮಿಷ ಬೇಯಿಸ್ಕೊಂಡಾದ ಮೇಲೆ ನಮ್ಮ ಮಾವಿನ ಹಣ್ಣು ಸಾಂಬಾರು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನಮ್ಮ ರುಚಿಯಾದ ಮಾವಿನ ಹಣ್ಣು ಸಾರು ಈ ರೀತಿಯಲ್ಲಿ ರೆಡಿಯಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಮಾಡ್ತಾ ಇಟ್ಕೊಂಡ್ರೆ 15 ದಿವಸ ಆದರೂ ಹಾಳಾಗಲ್ಲ, ಅಷ್ಟು ಒಳ್ಳೆಯದಾಗಿರುತ್ತೆ. ಕಾಡು ಮಾವಿನ ಹಣ್ಣು ಸಿಕ್ಕಿದರೆ ನೀವು ಇದೇ ಥರ ಟ್ರೈ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತ ಹೇಳಿದರೆ ನನ್ನ ವಿಡಿಯೋನ ಟೈಮ್ ಮಾಡಿಕೊಂಡು ವಾಚ್ ಮಾಡ್ತೀರಾ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.